ನಮಸ್ಕಾರ ವೀಕ್ಷಕರೇ. ತಮಿಳುನಾಡು ಎಲೆಕ್ಷನ್ ಅಖಾಡದಲ್ಲಿ ಸಿಎಂ ಸ್ಟಾಲಿನ್ ದೊಡ್ಡ ಅಸ್ತ್ರವೊಂದನ್ನ ಬಿಟ್ಟಿದ್ದಾರೆ. ಇದನ್ನ ನೋಡಿದ್ಮೇಲೆ ಈ ಬಾರಿ ತಮಿಳುನಾಡು ಗೆಲ್ಲೋ ಆಸೆ ಬಿಡೋದು ಒಳ್ಳೇದು, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಸ್ಟಾಲಿನ್ ಬಿಟ್ಟಿರೋ ಅಸ್ತ್ರವನ್ನ ಕೌಂಟರ್ ಮಾಡೋದಕ್ಕೆ ಎದುರಾಳಿಗಳು ಪ್ರತಿ ಅಸ್ತ್ರವನ್ನ ಬಿಡಬಹುದು, ಆದ್ರೆ ಅದು ಸಕ್ಸಸ್ ತಂದು ಕೊಡೋ ಸಾಧ್ಯತೆ ತೀರಾ ಕಡಿಮೆ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಸ್ಟಾಲಿನ್ ಅಸ್ತ್ರದಿಂದ ಮತ್ತೆ ಡಿಎಂಕೆ ಅಧಿಕಾರಕ್ಕೆ ಬರೋದು ಸುಲಭ ಆಗುತ್ತಾ, ಅಥವಾ ಕಳೆದ ಎಲೆಕ್ಷನ್ಗಿಂತಲೂ ಹೆಚ್ಚು ಸೀಟ್ ಗೆದ್ದು ದೊಡ್ಡ ಮಟ್ಟದಲ್ಲೇ ಕ್ಲೀನ್ ಸ್ವೀಪ್ ಮಾಡಬಹುದಾ ಅನ್ನೋ ನಿಟ್ಟಿನಲ್ಲಿ ಲೆಕ್ಕಾಚಾರಗಳು ನಡೆದಿವೆ. ಇನ್ನೊಂದೆಡೆ ತೆಲಂಗಾಣದ ಲೋಕಲ್ ಫೈಟ್ ನಲ್ಲಿ ಸದ್ಯ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ. ಉಳಿದ ಪಕ್ಷಗಳ ಸ್ಥಾನಗಳು ತೆಲಂಗಾಣದ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಅಲ್ಲದೆ ಕರ್ನಾಟಕ ಲೋಕಲ್ ಫೈಟ್ ನಲ್ಲಿ ಏನಾಗ್ಬೋದು ಅನ್ನೋ ಚರ್ಚೆಗೂ ಇದು ದಾರಿ ಮಾಡಿಕೊಟ್ಟಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಯಾಕಂದ್ರೆ ರಾಜಕಾರಣಿ ಆಗ್ಬೇಕು ಅಂದ್ರೆ ಕನಿಷ್ಠ ವಿದ್ಯಾಭ್ಯಾಸ, ಶಿಕ್ಷಣ ಅಥವಾ ಇನ್ಯಾವುದೋ ಮಾನದಂಡ ಇಲ್ಲ. ಜನರನ್ನ ಹೇಗೆ ಸೆಳೆಯಬೇಕು, ಜನರನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲೇ ರಾಜಕೀಯ ಅಡಗಿದೆ. ವಿದ್ಯಾಭ್ಯಾಸದ ಅಗತ್ಯತೆ ಇಲ್ಲ ಅಂತ ಹೇಳಿದ್ರೆ ಓದದೆ ರಾಜಕೀಯಕ್ಕೆ ಬಂದವರಿಂದ ದೇಶ ಹಾಳಾಯ್ತಾ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕಡಿಮೆ ಶಿಕ್ಷಣ ಪಡೆದಿದ್ದ ಎಷ್ಟೋ ನಾಯಕರು ಜನರ ಕಷ್ಟವನ್ನ ಅರ್ಥ ಮಾಡಿಕೊಂಡು ಉತ್ತಮ ಆಡಳಿತ ನಡೆಸಿದ ಉದಾಹರಣೆ ಕೂಡ ನಮ್ಮ ದೇಶದಲ್ಲಿ ಸಾಕಷ್ಟಿದೆ. ಅಲ್ಲದೆ ಜಾಸ್ತಿ ಓದಿ ಜಾಸ್ತಿ ಹಗರಣ ಮಾಡಿದವರು ಇದ್ದಾರೆ. ಆದರೆ ಈಗ ವಿಷಯ ಏನಂದ್ರೆ, ಉಚಿತಗಳ ಮೂಲಕ ಅಧಿಕಾರ ಹಿಡಿಯೋದನ್ನ ದೇಶಕ್ಕೆ ಹೇಳಿಕೊಟ್ಟ ತಮಿಳುನಾಡಿನಲ್ಲೇ ಮತ್ತದೇ ಹಳೆ ಫಾರ್ಮುಲಾ ಸದ್ದು ಮಾಡ್ತಾ ಇದೆ. ಉಚಿತಗಳ ಮೂಲಕ ಹಲವು ರಾಜ್ಯದಲ್ಲಿ ಅಧಿಕಾರ ಹಿಡಿದಿರೋ ಸದ್ಯದ ಟ್ರೆಂಡ್ ನಲ್ಲಿ ಸ್ಟಾಲಿನ್ ದೊಡ್ಡ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಚುನಾವಣಾ ಸಮೀಪದಲ್ಲೇ ತಮಿಳುನಾಡಿನ ಮಹಿಳೆಯರಿಗೆ ಸ್ಟಾಲಿನ್ ಗಿಫ್ಟ್ ಕೊಟ್ಟಿದ್ದಾರೆ. ಕಲೈಂಗರ್ ವುಮೆನ್ ರೈಟ್ಸ್ ಸ್ಕೀಮ್ ಅಡಿಯಲ್ಲಿ ರಾಜ್ಯದ ಪ್ರತಿ ಮಹಿಳೆಯರ ಅಕೌಂಟ್ಗೆ 3,000 ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದರ ಜೊತೆಗೆ ಬೇಸಿಗೆಯ ಸ್ಪೆಷಲ್ ಪ್ಯಾಕೇಜ್ ಅಂತ ಇನ್ನೂ 2,000 ಸೇರಿಸಿ ಒಟ್ಟು 5,000 ರೂಗಳನ್ನ ಹಾಕಿದ್ದಾರೆ. ಸುಮಾರು 1.31 ಕೋಟಿ ಮಹಿಳೆಯರ ಅಕೌಂಟ್ಗೆ ಈ ಹಣ ಬಿದ್ದಿದೆ. ಇಷ್ಟೇ ಅಲ್ಲದೆ ಮತ್ತೊಮ್ಮೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದ್ರೆ ಇನ್ನೂ 2,000 ಬೋನಸ್ ಕೊಡೋದಾಗಿ ಹೇಳಿದ್ದಾರೆ. ಅಂದಹಾಗೆ ಪ್ರಸ್ತುತ ತಿಂಗಳಿಗೆ 1,000 ರು ನೀಡೋ ಸ್ಕೀಮ್ ಇತ್ತು. ಈಗ ಮುಂದಿನ 2 ತಿಂಗಳಿನ ಹಣ ಅಡ್ವಾನ್ಸ್ ನೀಡಿ ಒಟ್ಟು 3,000 ನೀಡಿದ್ರು. ಹಾಗೆ ಅದರ ಜೊತೆಗೆ 2,000 ಬೋನಸ್ ಸೇರಿಕೊಡ್ತು. ಈಗ ಮಾಡಿರೋ ಪ್ರಾಮಿಸ್ ಪ್ರಕಾರ ಮುಂದಿನ ಅವಧಿಯಲ್ಲಿ ಅಧಿಕಾರಕ್ಕೆ ಬಂದ್ರೆ ಒಟ್ಟು 3,000 ರೂಪಾಯಿ ಹಣವನ್ನ ಪ್ರತಿ ತಿಂಗಳು ನೀಡ್ತೀವಿ ಅಂತ ಹೇಳಿದ್ದಾರೆ. ಕೂತ ಜಾಗದಲ್ಲೇ 3,000 ಹಣ ಕೊಡ್ತೀವಿ ಅಂತ ಹೇಳಿದ್ರೆ ಅಧಿಕಾರ ಖಂಡಿತ ಉಳಿಯುತ್ತೆ. ಇದು ಡಿಎಂಕೆ ಪಾಲಿಗೆ ದೊಡ್ಡ ಗೇಮ್ ಚೇಂಜರ್ ಅಂತ ಪರಿಗಣಿಸಲಾಗ್ತಾ ಇದೆ. ಉಚಿತವನ್ನ ಉಚಿತಗಳ ಮೂಲಕವೇ ಕೌಂಟರ್ ಮಾಡಿದ್ರಾಯ್ತು, ಎನ್ಡಿಎ ಕೂಡ ಫ್ರೀ ಆಫರ್ ಕೊಟ್ರೆ ಆಯ್ತಲ್ಲ ಅಂತ ಅನ್ನಿಸ್ಬೋದು. ಆದ್ರೆ ಸಿಗುತ್ತೆ ಅನ್ನೋದಕ್ಕೂ ಈಗಾಗಲೇ ಸಿಕ್ಕಿದೆ ಅನ್ನೋದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಈಗ ಜೇಬಿನ ತುಂಬಾ ಉಚಿತ ಸಿಕ್ಕಿದೆ, ಒಂದು ವೇಳೆ ಇವರು ಅಧಿಕಾರವನ್ನ ಕಳ್ಕೊಂಡ್ರೆ ಬರೋ ದುಡ್ಡು ಬಾರದೇ ಇದ್ರೆ ಅಂತ ಬಹುತೇಕ ಮಹಿಳೆಯರು ಯೋಚಿಸ್ತಾರೆ. ಅದರಿಂದ ಡಿಎಂಕೆಯ ಈ ಪ್ಲಾನ್ ಉಳಿದ ಎಲ್ಲಾ ಪಕ್ಷಗಳಿಗೂ ದುಬಾರಿ ಆಗ್ತಾ ಇದೆ. ಈ ಹಿಂದೆ ಬಿಹಾರದಲ್ಲೂ ಕೂಡ ಸರ್ಕಾರ ಎಲೆಕ್ಷನ್ ಟೈಮ್ ನಲ್ಲಿ ಮಹಿಳೆಯರ ಅಕೌಂಟ್ಗೆ ಹಣ ಹಾಕಿತ್ತು. ಸುನಾಮಿ ಅಂತ ಗೆಲುವಿಗೆ ಅದೂ ಕೂಡ ಒಂದು ಕಾರಣ ಅನ್ನೋದು ಬೆಳಕಿಗೆ ಬಂದಿತ್ತು. ತಮಿಳುನಾಡಿನಲ್ಲೂ ಅದೇ ರೀತಿ ಆಗಬಹುದು ಅನ್ನೋ ಚರ್ಚೆ ಜೋರಾಗಿದೆ. ಉಚಿತಗಳನ್ನ ಕೌಂಟರ್ ಮಾಡಬೇಕು ಅಂದ್ರೆ ಜನಪರ ಯೋಜನೆಗಳ ಲಾಭವನ್ನ ಜನರು ಪಡೆದಿರ್ಬೇಕು. ಉಚಿತಗಳನ್ನ ಯಾರೇ ಬಂದ್ರು ಕೊಡ್ತಾರೆ, ಆದ್ರೆ ಇಂಥ ಯೋಜನೆ ಇವರಿಂದ ಮಾತ್ರ ಸಾಧ್ಯ ಅನ್ನೋ ಅಭಿಪ್ರಾಯ ಜನರಲ್ಲಿ ಬಂದ್ರೆ ಇಂಥ ಆಫರ್ಗಳನ್ನ ಕೌಂಟರ್ ಮಾಡಬಹುದು. ಕೇಂದ್ರ ಸರ್ಕಾರದ ಕಡೆಯಿಂದ ಇಂಥ ಸಾಕಷ್ಟು ಯೋಜನೆಗಳು ಇದ್ದು 3ನೇ ಬಾರಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಆ ಯೋಜನೆಗಳು ಒಂದು ಬಲವಾದ ಕಾರಣ ಆಗಿದ್ವು. ಆದರೆ ತಮಿಳುನಾಡಿನಲ್ಲಿ ಅದಕ್ಕೂ ಕೂಡ ಸ್ಟಾಲಿನ್ ಲಾಕ್ ಹಾಕಿದ್ದಾರೆ. ಕೇಂದ್ರ ಸರ್ಕಾರದ ಯಾವುದೇ ಜನಪ್ರಿಯ ಯೋಜನೆಯ ಲಾಭ ತಮಿಳುನಾಡಿನಲ್ಲಿ ಜನರಿಗೆ ಸಿಗೋದಕ್ಕೆ ಸರ್ಕಾರ ಬಿಡ್ತಾ ಇಲ್ಲ. ಅದನ್ನ ಪ್ರಮೋಟ್ ಮಾಡೋ ಕೆಲಸವನ್ನೂ ಮಾಡೋದಿಲ್ಲ. ಇಂಥ ಯೋಜನೆ ಇದೆ, ಇದರಿಂದ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರವೇ ಜನರಿಗೆ ಗೊತ್ತಾಗದ ಲೆವೆಲ್ ನಲ್ಲಿ ಎಲ್ಲರನ್ನ ಕಣ್ಕಟ್ಟು ಮಾಡಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಯಾರಾದ್ರೂ ಏನಾದ್ರೂ ಕೊಟ್ರೆ ಅವರೇ ದೇವರು ಅನ್ನೋ ಭಾವನೆ ಬರುತ್ತೆ. ಅದರಲ್ಲೂ ಸಿನಿಮಾ ನೋಡಿ ನೋಡಿ ಬೆಳೆದ ಬಹುತೇಕ ಜನರಿಗೆ ದುಡ್ಡನ್ನ ದುಡಿದು ಸಂಪಾದಿಸಬೇಕು ಅನ್ನೋದಕ್ಕಿಂತ ಅಯ್ಯ ಬರ್ತಾನೆ ಅಣ್ಣ ಬರ್ತಾನೆ ಅನ್ನೋದನ್ನ ಜೀವನದ ಗುರಿಯಾಗಿಸಿಕೊಂಡಿದ್ದಾರೆ. ಅದರಿಂದ ಸ್ಟಾಲಿನ್ ಅಸ್ತ್ರವನ್ನ ಪರಿಣಾಮಕಾರಿ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಸ್ಟಾಲಿನ್ ಮಾತ್ರ ಉಚಿತ ಕೊಡ್ತಾ ಇರೋದಾ, ಬೇರೆ ಯಾರು ಕೊಡ್ತಾ ಇಲ್ವಾ ಅಂತ ಕೇಳಿದ್ರೆ ಬಿಜೆಪಿ ಸೇರಿ ಎಲ್ಲಾ ಪಕ್ಷಗಳು ಉಚಿತಗಳ ಹಿಂದೆ ಬಿದ್ದಿವೆ. ಈ ಲಿಸ್ಟ್ ನಲ್ಲಿ ಬಿಜೆಪಿ ಕೊನೆಯ ಸಾಲಲ್ಲಿ ಇರ್ಬೋದೇನೋ, ಆದ್ರೆ ಉಚಿತಗಳನ್ನ ಕೌಂಟರ್ ಮಾಡೋದಕ್ಕೆ ಉಚಿತ ಬಿಟ್ಟು ಬೇರೆ ಯಾವ ಮಾರ್ಗವೂ ಇಲ್ಲ ಅನ್ನೋ ನಿಲುವನ್ನ ಹಲವು ಸಂದರ್ಭಗಳಲ್ಲಿ ಪಕ್ಷ ಕೈಗೊಂಡಿದೆ. ಬಿಹಾರದಲ್ಲಿ ಎಲೆಕ್ಷನ್ ಟೈಮ್ ನಲ್ಲಿ ಅಕೌಂಟ್ಗೆ ಯೋಜನೆಯೊಂದರ ಹಣ ಜಮೆ ಆಗಿತ್ತು ಅನ್ನೋದನ್ನ ಹೇಳಿದ್ವಿ. ಅದೇ ಹೊತ್ತಲ್ಲಿ ಎನ್ಡಿಎ ಪ್ರಣಾಳಿಕೆಯಲ್ಲಿ ಮಹಿಳಾ ಸಬಲೀಕರಣಕ್ಕೆ ಸಾಕಷ್ಟು ಯೋಜನೆಗಳಿದ್ವು.
ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರ ಮಹಿಳೆಯರು ಸಣ್ಣ ಪುಟ್ಟ ಉದ್ಯಮ ಶುರು ಮಾಡಿದ್ರೆ ಅವರಿಗೆ ಲಕ್ಷಗಳ ಲೆಕ್ಕದಲ್ಲಿ ಸರ್ಕಾರದಿಂದ ಸಹಾಯ ಮಾಡೋ ಯೋಜನೆಗಳು ಕೂಡ ಇದ್ವು. ಇದು ಉಚಿತಗಳಿಗಿಂತ ಎಷ್ಟೋ ಬೆಸ್ಟ್. ಈ ರೀತಿಯಲ್ಲಿ ಕೊಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಹಾಗೂ ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ ಅನ್ನೋದನ್ನ ಸಾಮಾನ್ಯ ಜ್ಞಾನ ಇರುವವರು ಒಪ್ಪಿಕೊಂಡಿದ್ರು. ಆದ್ರೆ ಇದು ಹೆಚ್ಚು ಸುದ್ದಿ ಆಗ್ಲೇ ಇಲ್ಲ. ಜನರನ್ನ ಅತ್ಯಂತ ಬೇಗ ತಲುಪುವುದು ಉಚಿತ ಆಗಿರೋದ್ರಿಂದ ಎಲ್ಲಾ ರಾಜ್ಯಗಳಲ್ಲೂ ಆಡಳಿತದಲ್ಲಿ ಇರೋ ಸರ್ಕಾರಗಳ ವಿರೋಧಿ ಅಲೆ ಶಮನ ಮಾಡೋದಕ್ಕೆ ಇದೇ ಅಂತಿಮ ಅಸ್ತ್ರ ಅಂತ ಅನ್ನಿಸೋ ಹಾಗಾಗಿದೆ. ಅಂದಹಾಗೆ ಉಚಿತಗಳ ಪ್ರಮುಖ ಟಾರ್ಗೆಟ್ ಏನಿದ್ರು ಮಹಿಳೆಯರು. ಇದು ಎಲ್ಲಾ ಪಕ್ಷದವರಿಗೂ ದೊಡ್ಡ ಅಡ್ವಾಂಟೇಜ್. ಯಾಕಂದ್ರೆ ಹೊರಗೆ ಕೆಲಸಕ್ಕೆ ಹೋಗೋ ಪುರುಷರಿಗೆ ಹೊರಗಿನ ವಿದ್ಯಮಾನಗಳ ಅರಿವಿರುತ್ತೆ, ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಸ್ವಲ್ಪವಾದ್ರೂ ತಿಳಿದಿರುತ್ತೆ. ಅವರು ಅಷ್ಟು ಈಸಿಯಾಗಿ ಉಚಿತಗಳಿಗೆ ಮಾರು ಹೋಗೋದಿಲ್ಲ, ನಾನಾ ರೀತಿಯಲ್ಲಿ ಯೋಚಿಸ್ತಾರೆ. ಆದ್ರೆ ಮನೆ ಕೆಲಸ ಬಿಟ್ಟು ಹೊರಗಿನ ಪ್ರಪಂಚದ ಬಗ್ಗೆ ಹೆಚ್ಚು ಅರಿವಿರದ ಮಹಿಳೆಯರು ಕೈಗೆ ಸ್ವಲ್ಪ ಕಾಸು ಸಿಕ್ಕರೆ ಜೀವನ ಸುಲಭ ಆಗುತ್ತಲ್ಲ ಅಂತ ಯೋಚಿಸ್ತಾರೆ. ಯಾರು ಹಣ ಕೊಡ್ತಾರೋ ಅವರಿಗೆ ಲಾಯಲ್ ಆಗಿರ್ತಾರೆ. ಈ ನಿಯತ್ತನ್ನ ರಾಜಕೀಯ ನಾಯಕರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಜನಸಾಮಾನ್ಯರ ಅಭಿಪ್ರಾಯ. ಇನ್ನು ಇತ್ತ ತೆಲಂಗಾಣ ಮುನ್ಸಿಪಲ್ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಪ್ರಸ್ತುತ ಕಾಂಗ್ರೆಸ್ ಯಾವೆಲ್ಲ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆಯೋ ಆ ಎಲ್ಲಾ ಕಡೆಗಳಲ್ಲೂ ಆಡಳಿತ ವಿರೋಧಿ ಅಲೆ ಇದೆ. ಉಚಿತದಿಂದ ಜನರು ಬೇಸತ್ತಿದ್ದಾರೆ, ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಿ ನಲುಗುತ್ತಾ ಇದ್ದಾರೆ ಅನ್ನೋ ಸುದ್ದಿ ದೊಡ್ಡ ಮಟ್ಟದಲ್ಲಿತ್ತು. ಆದ್ರೆ ರಾಜ್ಯದ ಒಳಗಿನ ಲೆವೆಲ್ನ ಎಲ್ಲಾ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಮುನ್ನಡೆ ಸಾಧಿಸ್ತಾ ಇರೋದು ಕೈಪಾಳೆಯಕ್ಕೆ ಖುಷಿ ವಿಚಾರ ಆಗಿದೆ. ಅಧಿಕಾರದಲ್ಲಿ ಇದ್ದವರಿಗೆ ಕೆಲವೊಂದು ಚುನಾವಣೆಗಳಲ್ಲಿ ಮುನ್ನಡೆ ಸಾಧಿಸೋದು ಕಷ್ಟ ಆಗೋದಿಲ್ಲ ಅನ್ನೋ ವ್ಯಾಖ್ಯಾನಕ್ಕೆ ತೆಲಂಗಾಣ ಬೆಸ್ಟ್ ಎಕ್ಸಾಂಪಲ್ ಅನಿಸ್ಕೊಳ್ತಾ ಇದೆ. ಇನ್ನು ಟ್ರೆಂಡ್ ನೋಡ್ತಾ ಹೋದ್ರೆ ಟಾಪ್ ಸ್ಥಾನದಲ್ಲಿ ಕಾಂಗ್ರೆಸ್, 2ನೇ ಸ್ಥಾನದಲ್ಲಿ ಬಿಆರ್ಎಸ್ ಹಾಗೂ 3ನೇ ಸ್ಥಾನದಲ್ಲಿ ಬಿಜೆಪಿ ಇದೆ. ತೆಲಂಗಾಣ ಸೃಷ್ಟಿಗೆ ಕಾರಣರಾದವರ ಹಾಗೂ ಮೊದಲ 2 ಅವಧಿಯಲ್ಲಿ ಆಡಳಿತ ನಡೆಸಿದ್ದ ಬಿಆರ್ಎಸ್ ಈ ಬಾರಿ ಹೀನಾಯ ಸೋಲು ಕಂಡ್ರು ಗ್ರೌಂಡ್ ಲೆವೆಲ್ ನಲ್ಲಿ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಂಡಿದೆ ಅನ್ನೋದಕ್ಕೆ ಈ ನಂಬರ್ ಸಾಕ್ಷಿ ಆಗ್ತಾ ಇದೆ. ಇನ್ನೊಂದು ದಿಕ್ಕಲ್ಲಿ ಬಿಜೆಪಿ ನಂಬರ್ ಕೂಡ ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಲೋಕಲ್ ಲೆವೆಲ್ ನಲ್ಲಿ ತೀರಾ ದೊಡ್ಡ ಸಾಧನೆ ಮಾಡದೇ ಇದ್ರೂ ಗುರುತನ್ನ ಉಳಿಸಿಕೊಳ್ಳುವಷ್ಟು ಸ್ಥಾನಗಳಲ್ಲಿ ಮುನ್ನುಗ್ತಾ ಇರೋದು ಪಕ್ಷದ ಆರೋಗ್ಯಕರ ಬೆಳವಣಿಗೆಯನ್ನ ತೋರಿಸ್ತಾ ಇದೆ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನಿಸ್ಕೊಳ್ತಾ ಇದೆ. ಚುನಾವಣೆಯಿಂದ ಚುನಾವಣೆಗೆ ಬಿಜೆಪಿ ಬೆಳೆಯಬಹುದು ಅಂತ ಅಂದಾಜಿಸೋ ಮಟ್ಟದಲ್ಲಿದೆ. ಇನ್ನು ಇತ್ತೀಚೆಗೆ ಮಹಾರಾಷ್ಟ್ರ, ಈಗ ತೆಲಂಗಾಣದಲ್ಲಿ ಆಡಳಿತ ಇರುವವರದ್ದೇ ಲೋಕಲ್ ಲೆವೆಲ್ ನಲ್ಲಿ ಪ್ರಾಬಲ್ಯ ಇರುತ್ತೆ ಅನ್ನೋದು ಸಾಬೀತಾಗಿದೆ. ಇದು ಕರ್ನಾಟಕದ ಕಡೆಗೆ ಎಲ್ಲರೂ ಚಿತ್ತ ನೆಡುವಂತಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಂತರಿಕ ಗುದ್ದಾಟದಿಂದ ಹಿಡಿದು ದಿನಬಳಕೆ ವಸ್ತುಗಳ ಏರಿಕೆ ಹಾಗೂ ಕಳಪೆ ರಸ್ತೆಗಳ ತನಕ ಭಾರಿ ಅಸಮಾಧಾನಗಳಿವೆ. ಆದರೆ ಪವರ್ ಇದ್ದವರದೇ ಆಟ ಅನ್ನೋದೇ ನಿಜವಾದ್ರೆ ಈ ಬಾರಿ ಕರ್ನಾಟಕ ಲೋಕಲ್ ಫೈಟ್ ನಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದ್ರೂ ಅಚ್ಚರಿ ಇಲ್ಲ ಎನಿಸ್ಕೊಳ್ತಾ ಇದೆ. ಒಟ್ನಲ್ಲಿ ತಮಿಳುನಾಡಿನ ಪರಿಸ್ಥಿತಿ 50-50 ಅನ್ನೋ ಹಾಗಿತ್ತು. ಆದ್ರೆ ಈಗ ಉಳಿದವರಿಗೆ ಕಷ್ಟ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ. ಇನ್ನೇನೇ ಬದಲಾವಣೆ ಆಗ್ಬೇಕು ಅಂದ್ರೂ ಅದು ಜನರ ಕಡೆಯಿಂದ ಆಗ್ಬೇಕು. ಸದ್ಯ ವಿಜಯ್ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಡಿಎಂಕೆ ಬುಟ್ಟಿಯಿಂದಲೇ ಅವರಿಗೆ ಹೆಚ್ಚಿನ ಮತಗಳು ಹೋಗುತ್ತೆ ಅನ್ನೋ ಟಾಕ್ ಕೂಡ ಇದೆ. ಅದೇ ನಿಜವಾದ್ರೆ ಡಿಎಂಕೆಗೆ ಇರೋ ಏಕೈಕ ಆಪತ್ತು ಜೋಸೆಫ್ ವಿಜಯ್. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.